ಎಲ್ಲರಿಗೂ ನಮಸ್ಕಾರ. ನಾನು ಪಂಚಾಚಾರ್ಯ ಚರಿತ್ರೆ ವಿಷಯ ಕುರಿತಾಗಿ ಒಂದು ವಿಡಿಯೋವನ್ನು ನಾನು ಈ ಹಿಂದೆ ಮಂಡಿಸಿದ್ದೇನೆ. ಅದರ ಮುಂದುವರಿದ ಭಾಗವಾಗಿ ಈಗ ಎರಡನೇ ವಿಡಿಯೋದಲ್ಲಿ ಕೆಲವು ವಿಷಯವನ್ನು ನಾನು ಪ್ರಸ್ತುತಪಡಿಸಲಿದ್ದೇನೆ. ಇದರಲ್ಲಿ ಅಂದರೆ ಆ ಕೃತಿಯ ಪಂಚಾಚಾರ್ಯ ಚರಿತ್ರೆ ಎನ್ನುವ ಕೃತಿಯ ಮೊದಲ ಭಾಗವಾಗಿ ರೇವಣಸಿದ್ಧರ ಕುರಿತಾದ ವಿವರ ನಮಗೆ ಸಿಗುತ್ತೆ. ಈತ ಪ್ರಥಮಾಚಾರ್ಯರು ರೇವಣಸಿದ್ಧರು. ಈ ಪಂಚಾಚಾರ್ಯ ಚರಿತ್ರೆಯ ಕೃತಿಯ ಕರ್ತೃ ಶ್ರೀ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥವ್ರು. ಇವರು ಬಸವೇಶ್ವರ ಕಾಲ ನಿರ್ಣಯ, ಪಂಚಾಚಾರ್ಯ ಚರಿತ್ರೆ ಎನ್ನುವ ಬಹಳ ಪ್ರಮುಖವಾದ ಕೃತಿಗಳ ಕರ್ತೃ ಹೌದು. ಇದಲ್ಲದೆ ದೀಪಿಕಾ, ಸದ್ಧರ್ಮ ದೀಪಿಕಾ ಎನ್ನುವಂಥ ಒಂದು ಪತ್ರಿಕೆಯ ಸಂಪಾದಕರು ಕೂಡ ಹೌದು. ಪಂಚಾಚಾರ್ಯ ಚರಿತ್ರೆ ಕೃತಿಯ ಪ್ರಕಾಶಕರು ಶ್ರೀ ನಿರಂಜನ ಚನ್ನಬಸವ ಸ್ವಾಮಿಗಳು, ಮುಪ್ಪಿನ ಸ್ವಾಮಿ ವಿರಕ್ತ ಮಠ, ಬ್ಯಾಡಗಿ. ಈಗ ಎರಡನೇ ವಿಡಿಯೋದ ವಿಷಯ ಏನಂದ್ರೆ ರೇವಣಸಿದ್ಧರ ಕುರಿತ ಆಕರ ಗ್ರಂಥಗಳು ಮತ್ತು ಅವರ ಜನನ ವಿಷಯ ಹಾಗೂ ಪವಾಡಗಳ ಪಕ್ಷಿ ನೋಟ. ಇದು ಒಂದು ವಿಡಿಯೋದಲ್ಲಿ ಆಗಲ್ಲ, ಕೆಲವು ವಿಡಿಯೋ ಆಗುತ್ತೆ. ಆದ್ರಿಂದ ಇದನ್ನ ನಾವು ಎರಡನೇ ವಿಡಿಯೋದ ಎ ಭಾಗ ಅಂತ ನಾವು ಭಾವಿಸಬಹುದು. ಇಲ್ಲಿ ರೇವಣಸಿದ್ಧರ ಚರಿತೆಗೆ ಸಂಬಂಧಿಸಿ ಈಶಾನ ಗುರುಗಳ ಸಂಸ್ಕೃತ ಕಾವ್ಯ ಸಿದ್ದೇಶ್ವರ ಚಾರಿತ್ರ ಮತ್ತು ಹರಿಹರನ ರೇವಣಸಿದ್ದೇಶ್ವರ ದೇವರ ರಗಳೆ ಮತ್ತು ಬೊಮ್ಮರಸ ಬರೆದಂತಹ ರೇವಣಸಿದ್ದೇಶ್ವರ ಪುರಾಣ, ಮತ್ತೆ ದೇವಪುರದ ವೀರಣ್ಣೊಡೆಯರು ಅಂತ ಬರೆದರೆ ಬಹುಶಃ ಸಿದ್ಧ ವೀರಣ್ಣೊಡೆಯರು, ಗೂಳೂರು ಸಿದ್ಧ ವೀರಣ್ಣೊಡೆಯನ್ನರು ಒಬ್ರು ಬರ್ತಾರೆ, ಇವರು ಬೇರೆ ಇರಬೇಕು. ದೇವಪುರದ ವೀರಣ್ಣೊಡೆಯರ ಮಗ ಬಸವ ಅಥವಾ ಚನ್ನಬಸವ ವಿರಚಿತ ರೇವಣ ಸಾಂಗತ್ಯ, ಶಿವಕವಿ ಮಲ್ಲಣ್ಣ ವಿರಚಿತ ರೇವಣಸಿದ್ಧ ಕಾವ್ಯ, ಕೊಲ್ಲಿಪಾಕೆ ಮಹಾತ್ಮೆ, ಚತುರಾಚಾರ್ಯ ಪ್ರಬಂಧ, ರೇಣುಕ ವಿಜಯ, ಚಂಪು ಕನ್ನಡ ಪ್ರಕರಣ 18, ರೇಣುಕ ಲೀಲಾ ವಿಲಾಸ ವಿಜಯ, ಇದು ಪ್ರಕರಣ 51ರಲ್ಲಿ ಬಂದಿದೆ. ಶಿವಶರಣರ ವಚನಗಳು ಪ್ರಕರಣ 37ರಲ್ಲಿ ಬಂದಿದೆ. ಮತ್ತೆ ಶಾಸನಗಳು. ಇಷ್ಟನ್ನ ಇಲ್ಲಿ ಪ್ರಸ್ತುತ ಚರ್ಚೆ ಒಳಗಾದ ಪಂಚಾಚಾರ್ಯ ಚರಿತೆ ಕೃತಿಗೆ ಆಧಾರವಾದ ಆಕರಗಳು ಅಂತ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಒಂದು ನನಗೆ ಗಮನ ಸೆಳೆದಂತ ವಿಚಾರ ಯಾವುದಂದ್ರೆ ಸಂಪಾದನೆಯ ಪರ್ವತೇಶ ವಿರಚಿತ ಚತುರಾಚಾರ್ಯ ಚಾರಿತ್ರ್ಯ ಕೃತಿಯನ್ನ ಇವರು ಹೆಸರಿಸಿಲ್ಲ. ಯಾಕಂದ್ರೆ ಚತುರಾಚಾರ್ಯ ಪ್ರಬಂಧಕ್ಕಿಂತ ಇದು ಹಿಂದಿನ ಕೃತಿ. ಇದು ಯಾವುದೋ ಸಂಪಾದನೆಯ ಪರ್ವತೇಶ ವಿರಚಿತ ಚತುರಾಚಾರ್ಯ ಚಾರಿತ್ರ್ಯ. ಇದನ್ನ ಯಾಕೆ ಕೈ ಬಿಟ್ಟರು ಗೊತ್ತಿಲ್ಲ. ಇಲ್ಲಿ ಗಮನಿಸಬೇಕಾದ ಮುಖ್ಯಾಂಶಗಳು, ಮೊದಲನೇದಾಗಿ ರೇವಣಸಿದ್ಧನ ಹುಟ್ಟೂರು, ತಂದೆ ತಾಯಿ ಬಗ್ಗೆ ಮಾಹಿತಿ ಇಲ್ಲ. ಬಾಲ್ಯದಲ್ಲಿ ರೇವಣಸಿದ್ಧನು ಒಕ್ಕಲ್ತನವನ್ನ ಬಲ್ಲೆನೆಂದು ಆಚಗೊಂಡ ಎಂಬುವನ ಬಳಿಗೆ ಕೆಲಸಕ್ಕೆ ಸೇರಿಕೊಂಡಾಗ ತಾನು ಕುಡು ಒಕ್ಕಲಿಗರ ಮಗ, ತಂದೆ ಯಾರು ಅಂತ ತಾನರಿಯೇ ನೋಗರ ಮನೆಯಲ್ಲಿ ಬೆಳೆದೆ, ತನ್ನನ್ನ ಎಲ್ಲಗುಂಡಿ ರೇವ ಅಂತ ಕರೀತಾರೆ ಅಂತ ಈ ರೀತಿ ಆತ ಹೇಳಿಕೊಂಡಂಥ ಮಾಹಿತಿ ನಮಗೆ ಸಿಗ್ತದೆ. ಇದಾದ ಮೇಲೆ ನವನಾಥರು ಮತ್ತು ರೇವಣನಾಥನ ಸಂಬಂಧದ ಬಗ್ಗೆ ಕೆಲವು ವಿಚಾರಗಳು ನಮಗೆ ಲಭ್ಯವಾಗ್ತವೆ. ಗೋರಕ್ಷ ಮೊದಲಾದ 5 ನಾಥರಿಗೆ ರೇವಾ ನದಿಯ ದಡದಲ್ಲಿ ಮರಳಿನ ಮೇಲೆ ಒಂದು ಶಿಶು ದೊರಕಿತು. ಸಹನ ಸಾರಖನೆಂಬ ಒಬ್ಬ ಕುಣಬಿ, ಅಂದ್ರೆ ಒಕ್ಕಲಿಗ, ಸಹನ ಸಾರಖನೆಂಬ ಒಬ್ಬ ಕುಣಬಿ ಆ ಶಿಶುವನ್ನು ಎತ್ತಿಕೊಂಡು ಮನೆಗೆ ತಂದು ಅದನ್ನ ಸಲಹಿದ. ಮರಳಿನಲ್ಲಿ ಆ ಕೂಸು ದೊರಕಿದ ಕಾರಣಕ್ಕೆ ಅದಕ್ಕೆ ರೇವ ಎನ್ನುವಂತ ಹೆಸರು ಬಂತು ಅನ್ನುವಂತ ಒಂದು ವಿಚಾರದ ಪ್ರಸ್ತಾಪ ಇಲ್ಲಿದೆ. ಇದಕ್ಕೆ
ಪೂರಕವಾದ ಸಾಕ್ಷಿ ಅನ್ನೋ ರೀತಿಯಲ್ಲಿ ಪಟ್ಟದ ಕಲ್ಲಿನಲ್ಲಿ ರಾಜನ ಪಶುಗಳ ರಕ್ಷಕನಾಗಿ ಗೋರಕ್ಷಕನೆಂಬುವನು ಇದ್ದ. ಬಿಜಾಪುರ ಜಿಲ್ಲೆಯ ಸೇಗುಣಿಸಿಯಲ್ಲಿ ಕುಡುವಕ್ಕಲಿಗ ಮನೆತನದವರೊಬ್ಬರು ತಾವು ರೇವಣಸಿದ್ಧನ ಕುಲದವರೆಂದು ಹೇಳ್ಕೊಳ್ತಾ ಇರತಕ್ಕಂಥದ್ದು. ಸಹನಸಾರಕ ಎಂಬುದು ನಾಥರ ಪಂಥದಲ್ಲಿ ಬರ್ತಕ್ಕಂಥ ಒಂದು ಪದ. ಸೇಗುಣಿಸಿ ಎಂದರೆ ರಹವಾಸಿ ಎಂದು ಅರ್ಥ ಇರಬೇಕು ಅನ್ನುವಂಥ ಒಂದು ಊಹೆ. ಮಚ್ಛೇಂದ್ರನು ರೇವಣಸಿದ್ಧರಿಗೆ ಜ್ಞಾನಬೋಧೆ ಮಾಡಿದ ಅನ್ನುವಂಥ ಮಾಹಿತಿ. ಮತ್ಸ್ಯಕೇಶ್ವರ ಲಿಂಗ ಸನ್ನಿಧಿಯಲ್ಲಿ ರೇವಣಸಿದ್ಧರು ಲಿಂಗವನ್ನ ಸ್ಥಾಪಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಎಲ್ಲ ಕಾರಣಗಳಿಂದ ರೇವಣಸಿದ್ಧರು ಬಾಲ್ಯದಲ್ಲಿ ನಾಥರ ಜೊತೆ ಬೆಳೆದಿದ್ದರೆಂದು ನಾವು ತಿಳಿಯಬಹುದು ಅನ್ನುವಂಥ ವಿಚಾರ ನಮಗೆ ಈ ಕೃತಿಕಾರರಿಂದ ನಮಗೆ ಗೊತ್ತಾಗ್ತದೆ ಮೊದಲನೇ ಆರಂಭ ಭಾಗಗಳಲ್ಲಿ. ಇನ್ನ ಬಿಯಾಳಿ ಸಿದ್ಧ ಮತ್ತು 700 ನರಭಕ್ಷಕ ಅನ್ನುವಂಥ ಒಂದು ತಲೆಬರಹದ ಅಂಶವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಈ ಸಂಗತಿಯಲ್ಲೂ ಕೂಡ 12 ವರ್ಷದ ಬಾಲಕನಿದ್ದಾಗ ಆಚಗೊಂಡನ ಬಳಿ ಇದ್ದ ರೇವಣಸಿದ್ಧ ನಂತರ ನಾಥರ ಜೊತೆಯಲ್ಲಿ 10-12 ವರ್ಷ ಸಂಚರಿಸಿದ್ದನೆಂದು ನಮಗೆ ದೃಢವಾಗ್ತದೆ. ಈ ಸಂಚಾರದಲ್ಲಿದ್ದಾಗ ರೇಣಾವಿಯಲ್ಲಿ ಸಾರಸ್ವತ ಬ್ರಾಹ್ಮಣನ ಮಗನನ್ನ ಬದುಕಿಸಿ ಉಪಕಾರ ಮಾಡಿದ ರೇವಣಸಿದ್ಧ ಅನ್ನುವಂಥದ್ದು. ಇದಾದ್ಮೇಲೆ ಕಲಚುರ್ಯ ವಂಶದ ಸಿರಿಯಾದೇವಿಯೊಡನೆ ಯಾತ್ರೆ ಮಾಡಿದ್ದು ಅಂತ ಒಂದು ವಿಷಯ ಪ್ರಸ್ತಾಪ. ಆಮೇಲೆ ಕೊಲ್ಲಿಪಾಕೆಯ ಸೋಮೇಶ್ವರ ಲಿಂಗದಲ್ಲಿ ಜನನವಾಯಿತು ಅನ್ನುವಂಥ ವಿಚಾರ. ನಾಥರ ನಿಷಿದ್ಧ ಕರ್ಮಗಳನ್ನ ಸಹಿಸದೆ ಕೊಲ್ಲಿಪಾಕೆಯ ಸೋಮೇಶ್ವರ ಲಿಂಗದಲ್ಲಿ ದೀಕ್ಷೆ ಪಡೆದು ಶೈವನಾಗುವರು ಅನ್ನುವಂಥ ಒಂದು ಅರ್ಥವನ್ನ ಈ ಕೃತಿಯಲ್ಲಿ ಅದಕ್ಕೆ ನೀಡಲಾಗಿದೆ. ಅಂದ್ರೆ ಈ ಲಿಂಗೋದ್ಭವ ಅನ್ನುವ ಕಲ್ಪನೆಗೆ ಇಲ್ಲಿ ಬಹಳ ಚಾರಿತ್ರಿಕವಾಗಿ ನಂಬಬಹುದಾದಂಥ ಒಂದು ಅರ್ಥ ವಿವರಣೆಯನ್ನ ನೀಡಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ವಿವರವಾಗಿ ಪ್ರಸ್ತಾಪ ಮಾಡೋಣ. ಸದ್ಯಕ್ಕೆ ಇಷ್ಟು ಸೂಕ್ಷ್ಮವಾಗಿ ತಿಳಿದ್ರೆ ಸಾಕು. ಈ ಕೊಲ್ಲಿಪಾಕೆಯ ಲಿಂಗೋದ್ಭವ ಅಂದ್ರೆ ನಾಥರ ನಿಷಿದ್ಧ ಕರ್ಮಗಳನ್ನು ಸಹಿಸದೆ ಕೊಲ್ಲಿಪಾಕೆಯ ಸೋಮೇಶ್ವರ ಲಿಂಗದಲ್ಲಿ ಅವರು ದೀಕ್ಷೆ ಪಡೆದು ಒಂದು ಹೊಸ ಜನ್ಮವನ್ನ ಪಡೆದರು ಅನ್ನುವಂಥ ಅರ್ಥ. ಆ ಜನ್ಮದ ಮುಖಾಂತರ ಅವರು ಶೈವ ಪಂಥಕ್ಕೆ, ಶೈವ ಧರ್ಮಕ್ಕೆ ಬಂದ್ರು ಅಂತ. ಇನ್ನ ಮೈಸೂರು ಪ್ರಾಂತದ ನೆಲಮಲೆಯಲ್ಲಿನ ರೇವಣಸಿದ್ದೇಶ್ವರ ಬೆಟ್ಟದ ಹತ್ತಿರ ಇರತಕ್ಕಂಥ ನಂಜಾಪುರದಲ್ಲಿ ಜಡೆಮುನಿ ಎಂಬುವನಿಗೆ ಬೋಧೆ ಮಾಡಿದ್ರು ಯಾರು? ರೇವಣಸಿದ್ಧರು. ಆ ಜಡೆಮುನಿಯನ್ನೇ ಅಗಸ್ತ್ಯ ಅಂತ ತಿಳಿಯಲಾಗಿದೆ ಅನ್ನುವಂಥ ಒಂದು ವಿಚಾರ. ಇನ್ನ ಸಿದ್ಧಾಂತ ಶಿಖಾಮಣಿ ಎನ್ನುವಂಥ ಸಂಸ್ಕೃತ ಗ್ರಂಥ, ಇದು ಶಿವಯೋಗಿ ಅನ್ನುವಂಥ ಒಬ್ಬ ಲೇಖಕನಿಂದ ರಚಿಸಲ್ಪಟ್ಟದ್ದು ಅಂತ ತಿಳಿಯಲಾಗಿದೆ. ಆದರೆ ಇದು ಕ್ರಿಸ್ತಶಕ 14ರ ಕಾಲದ ರೇಣುಕರು ಅಗಸ್ತ್ಯರಿಗೆ ಬೋಧಿಸಿದ್ದರೆಂದು ನಂಬಲ್ಪಟ್ಟ ಈ ಕೃತಿಯಲ್ಲಿ ರೇಣುಕರು ಅಗಸ್ತ್ಯರಿಗೆ ದೀಕ್ಷೆ ಮಾಡಿ ಲಿಂಗ ದೀಕ್ಷೆ ಕೊಟ್ಟಂತೆ ಇಲ್ಲ ಅಂತ ಹೇಳಿ ಲೇಖಕರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಈ ಗ್ರಂಥದಲ್ಲಿ ರೇಣುಕರು ಅಗಸ್ತ್ಯರಿಗೆ ದೀಕ್ಷೆಯನ್ನ, ಲಿಂಗ ದೀಕ್ಷೆಯನ್ನ ನೀಡಿದರು ಅಂತ ಇದರಲ್ಲಿ ಇಲ್ಲ ಅಂತ ಲೇಖಕರು ಅಂದ್ರೆ ಚನ್ನಮಲ್ಲಿಕಾರ್ಜುನವರು ಸ್ಪಷ್ಟಪಡಿಸಿದ್ದಾರೆ. ಇನ್ನ ರೇವಣರು ಶೈವರಾದ ಬಳಿಕ ದಕ್ಷಿಣದ ಚೋಳನಾಡಿನಲ್ಲಿ ಅವರು ರಾಮೇಶ್ವರದವರೆಗೂ ಒಂದು ಗುಪ್ತ ದೇಶ ಸಂಚಾರವನ್ನು ಅವರು ಮಾಡಿದರು. ಹಾಗೆ ಅವರು ದೇಶ ಸಂಚಾರ ಮಾಡ್ತಾ ಮಾಡ್ತಾ ಹೋಗುವಾಗ ಸ್ಥಾವರ ಲಿಂಗ ಪೂಜೆಗಳನ್ನು ಮಾಡಿದರು. ಚಿದಂಬರದ ನಟರಾಜ ದೇವಾಲಯದಲ್ಲಿ ಅಂದ್ರೆ ಪೊನ್ನಾಂಬಲದಲ್ಲಿ ಅಂತ, ಚಿದಂಬರದ ನಟರಾಜ ದೇವಾಲಯದಲ್ಲಿ ಅಂದ್ರೆ ಪೊನ್ನಾಂಬಲದಲ್ಲಿ ಗೀತಾ ನರ್ತನ ಮಾಡಿದ್ರು. ಇದ್ರ ಬಗ್ಗೆ ನಮಗೆ 1187ರ ಸಿರಿವಾಳ ಶಾಸನದಲ್ಲಿ ಈ ನಾಟ್ಯ ಮಾಡಿರ್ತಕ್ಕಂಥ ವಿಷಯ ಪ್ರಸ್ತಾಪವಾಗಿದೆ ಅನ್ನುವಂಥದ್ದನ್ನ ಲೇಖಕರು ಇಲ್ಲಿ ಗಮನಿಸಿದ್ದಾರೆ. ಇನ್ನ ಕಂಚಿಯಲ್ಲಿ ಅಲ್ಲಾಡ್ತಿರ್ತಕ್ಕಂಥ ಅರುಳಾಳ್ ಪೆರುಮಾಳ್ ಎಂಬ ಮೂರ್ತಿನ ಅವರು ಅಲುಗಾಡದಂತೆ ಸ್ಥಿರವಾಗಿ ಬಹಳ ತಮ್ಮ ಒಂದು ಮಾಂತ್ರಿಕ ಶಕ್ತಿಯಿಂದ
ರೇವಣ ಸಿದ್ಧರು ತಾಂತ್ರಿಕ ಶಕ್ತಿಯಿಂದ ನಿಲ್ಲಿಸಿದರು ಅನ್ನುವಂಥ ಒಂದು ವಿಚಾರ. ಅದಾದ ಮೇಲೆ ಹಿಂದಿನ ಧಾರವಾಡ ಜಿಲ್ಲೆ, ಈಗಿನ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಮಾಸೂರಿನ ಮದಗದ ಕೆರೆಯ ಹತ್ತಿರದ ಒಂದು ಊರೊಂದರಲ್ಲಿ ತಿಗಣಿಗಳಾದ ಯಕ್ಷ ದಂಪತಿಗಳನ್ನ ಸಂಹಾರ ಮಾಡಿದ್ರು. ಇದ್ರ ಬಗ್ಗೆ ಮುಂದೆ ಅದು ವಿವರವಾಗಿ ನಿಮಗೆ ಸಿಗ್ತದೆ. ಇದಕ್ಕೂ ಬಹಳ ಮುಂಚೆ, ಅಂದ್ರೆ ಈ ಘಟನೆ ನಡೆಯೋದಕ್ಕಂತೂ ಬಹಳ ಹಿಂಚೆ, ಇದೇ ಮಾಸೂರು ಹತ್ತಿರದಲ್ಲಿ ಕರಿಕಾಲ ಚೋಳ ಕಟ್ಟಿಸ್ತಕ್ಕಂಥ ಕೆರೆಯ ಕೆಲಸಕ್ಕೆ ದೋಸೆಯ ಪಿಟ್ಟವ್ವೆ ಎಂಬಾಕೆ ಬಿಟ್ಟಿ ಕೆಲಸ ಹೋಗ್ತಿದ್ಲಂತಕ್ಕೆ. ಅಂಥಕಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದನ್ನು ತಪ್ಪಿಸಿ ಆ ಕೆಲಸವನ್ನ ಸ್ವತಃ ರೇವಣ ಸಿದ್ಧರೇ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ. ಇನ್ನ ಬಿಜ್ಜಳನ ಗರ್ವಭಂಗ ಮಾಡಿದ್ರು. ರೇವಣ ಸಿದ್ಧರಿಗೆ ಬಿಜ್ಜಳ ಏನ್ ಮಾಡ್ದ, ಭಿಕ್ಷೆಗೆ ಹೋದಾಗ ಭಾರಿ ಸುಡ್ತಕ್ಕಂಥ ಅಂಬ್ಲಿನ ಹೋಗಿ ಅವರಿಗೆ ಭಿಕ್ಷೆ ನೀಡಿಸ್ಬಿಟ್ನಂತೆ. ಆಗ ಪಾಪ ರೇವಣ ಸಿದ್ಧರಿಗೆ ಎಷ್ಟು ಸಿಟ್ಟು ಬಂದಿರ್ಬೋದು. ಅವ್ರು ಏನ್ ಮಾಡಿದ್ರಂತೆ ಅಂದ್ರೆ ಆ ಅಂಬಲಿಯನ್ನ ಒಂದು ಕಂಬಕ್ಕೆ ಒರೆಸಿಬಿಟ್ರಂತೆ. ಆಗ ಆ ಬಿಸಿ ಅಂಬಲಿನ ಕಂಬಕ್ಕೆ ಒರೆಸಿದ ಕಾರಣ ತಕ್ಷಣವೇ ಅರಮನೆಗೆ ಬೆಂಕಿ ಹೊತ್ಕೊಂಡ್ಬಿಟ್ಟು ಸುಡಕ್ ಶುರುವಾಗ್ಬಿಡ್ತಂತೆ. ಆಗ ಬಿಜ್ಜಳ ರೇವಣ ಸಿದ್ಧರಲ್ಲಿ ಕ್ಷಮೆಯಾಚಿಸಿ, ಅಪ್ಪ ಮಾರಾಯ, ಏನಾದರೂ ಮಾಡಿ ಅರಮನೆ ಸುಡೋದನ್ನು ನಿಲ್ಲಿಸು ಅಂತ ಹೇಳಿದ್ನಂತೆ. ಆಗ ರೇವಣ ಸಿದ್ಧರು ಶಾಂತವಾದ್ದರಿಂದ ಅರಮನೆಗೆ ಹೊತ್ತಿದ ಆ ಉರಿ ಶಾಂತವಾಯ್ತಂತೆ, ಅಂದ್ರೆ ನಂದಿ ಹೋಯಿತು ಅಂತ. ಇದೊಂದು ಪವಾಡದ ಒಂದು ಕತೆ. ಇನ್ನ ಕಲ್ಯಾಣದಲ್ಲಿ ಕಲ್ಲಿಶೆಟ್ಟಿಯ ಎಳ್ಳಿನ ಗಾಣವನ್ನ ಎತ್ತಿನಿಂದ ತಿರುಗಿಸಿದ್ರು ಅಂತ. ಇಲ್ಲಿನೇ ಸೂಳೆ ಮಾಯಿದೇವಿಯ ಮನೆಯಲ್ಲಿ ಕೆಲಸ ಮಾಡಿದ್ದು. ಇದೇ ಸಮಯದಲ್ಲಿ ವಿರೂಪಾಕ್ಷ ಸಿದ್ಧನ ಕೋರಿಕೆಯ ಮೇರೆಗೆ ಬೆಳಗಾಂ ಜಿಲ್ಲೆ ಲಕ್ಕವ್ವನ ಕೊಳ್ಳದಲ್ಲಿ ಕೋಟಿಲಿಂಗ ಎಂಬ ಹೆಸರಿನ 3 ಲಿಂಗಗಳನ್ನ ಪ್ರತಿಷ್ಠಾಪಿಸಿದುದು. ಈ ಲಿಂಗಗಳ ಕೆಳಗೆ ನೀರಿನಲ್ಲಿ ಆ ಮೊದಲೇ ಇದ್ದ ಲಿಂಗವೊಂದನ್ನ ಅಲ್ಲಿ ಮತ್ಸ್ಯಕೇಶ್ವರ ಲಿಂಗ ಅಂತ ಕರೀತಾರೆ ಅನ್ನುವಂಥ ಮಾಹಿತಿಯನ್ನ ಲೇಖಕರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಲಂಕೆಯಲ್ಲಿ 3 ಕೋಟಿ ಲಿಂಗ ಸ್ಥಾಪನೆ ಮಾಡಿದರು ಅನ್ನುವಂಥ ವಿಚಾರ ಪ್ರಸ್ತಾಪವಾಗಿದೆ. ಆಮೇಲೆ ಹರಿಹರ ಮತ್ತು ಬೊಮ್ಮರಸರ ಪ್ರಕಾರ ಮಾಸೂರಿನ ಕತ್ತಿಯನ್ನ ತಂದು ಉಜ್ಜಿನಿಯನ್ನಾಳುತ್ತಿದ್ದ ಗುತ್ತರಸರ ಹಿರಿಯ ವಿಕ್ರಮಾದಿತ್ಯನಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ವಚನಗಳಲ್ಲಿ ಮದಗದ ಕೆರೆಯ ಸಿದ್ದೇಶ್ವರ ದೇವರು ಅಂತ ಹೇಳಿರ್ತಕ್ಕಂಥದ್ದು. ಮತ್ತೆ ಈ ವಿಕ್ರಮಾದಿತ್ಯನು ಅಂದ್ರೆ ಗುತ್ತರ ವಂಶದ ರಾಜ ವಿಕ್ರಮಾದಿತ್ಯನು ಕಲಚುರಿ ಅರಸರ ಕಡೆಯ ಅಧಿಕಾರಿಯಾಗಿ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯನ್ನು, ಆ ಬಳ್ಳಿಗಾವಿನ ಅವತ್ತು ಜಯಂತಿಪುರ ಅಂತಾನು ಕರೀತಿದ್ರು ಅಂತ, ಆ ಬಳ್ಳಿಗಾವಿಯನ್ನು ಆಳ್ತಾ ಇದ್ದ. ಇದಕ್ಕೆ ಶಾಸನಾಧಾರಗಳಿವೆ ಅಂತ. ಎಪಿಗ್ರಾಫಿಯ 8, ಶಿಕಾರಿಪುರ ಶಾಸನ ಸಂಖ್ಯೆ 206, ಕ್ರಿಸ್ತಶಕ 1177, ಮತ್ತೊಂದು ಸಾಗರ ತಾಲೂಕು ಶಾಸನ ಸಂಖ್ಯೆ 114, ಕ್ರಿಸ್ತಶಕ 1166. ಯಾಕೆ ಈ ಮಾಹಿತಿ ನಮಗೆ ಬೇಕು? ಯಾಕಂದ್ರೆ ರೇವಣ ಸಿದ್ಧರು ಅವರು ಚಾರಿತ್ರಿಕವಾಗಿ ಯಾವ ಕಾಲದ ಪುರುಷರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ರಾಜ ಮನೆತನಗಳ ಕೆಲವು ರಾಜರುಗಳ ಹೆಸರು ಮತ್ತು ಆ ಕಾಲದಲ್ಲಿ ನಡೆದಂತ ರೇವಣ ಸಿದ್ಧನ ಪವಾಡ ಇರಬಹುದು ಅಥವಾ ಬೇರೆ ಕೆಲವು ಸಂಗತಿಗಳನ್ನ ನಾವು ಲಕ್ಷಿಸಿ ರೇವಣ ಸಿದ್ಧರ ಒಂದು ಜೀವಿತ ಕಾಲವನ್ನು ನಾವು ನಿರ್ಧಾರ ಮಾಡಬೇಕಾಗ್ತದೆ. ಮತ್ತು ರೇವಣ ಸಿದ್ಧರು ಅವರು ಪುರಾಣ ಕಲ್ಪನೆಯ ಪುರುಷರು ಅಥವಾ ಚಾರಿತ್ರಿಕ ಪುರುಷರು ಅನ್ನೋ ನಿರ್ಣಯಕ್ಕೆ ನಾವು ಬರಬೇಕಾಗ್ತದೆ. ಆದ್ರಿಂದ ಈ ವಿಚಾರಗಳು ಬಹಳ ಮುಖ್ಯ ಇಲ್ಲಿ. ಇನ್ನ ಮಾಸೂರಿನ ಕತ್ತಿಗಳು ಅಂದ್ರೆ ಸುರಿಗಿ, ಇದ್ರ ಬಗ್ಗೆ ಒಂದಿಷ್ಟು. ಶಿವಕವಿ ಮಲ್ಲಣ್ಣ ಹೇಳುವಂತೆ ವೀರಬಂಟನು ಮಾಡಿಸಿದ ಕತ್ತಿಗಳು ಹೊಳೆಯೊಳಗೆ ಬಿದ್ದವಂತೆ. ಅವುಗಳನ್ನ ಹೊರತೆಗೆಯಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಅಂಬಿಗರ ಭೂತಯ್ಯನಿಗೆ ಆ ಕತ್ತಿಗಳು ಸಿಗಲಿಲ್ವಂತೆ ಅಂತ. ಅದರ ಬಗ್ಗೆ ಇನ್ನು ಹೆಚ್ಚಿನ ವಿವರ ಮುಂದೆ ಬರ್ತದೆ. ಆಮೇಲೆ ಹರಿಗೋಲಿಲ್ಲದೆ ಮಾಸೂರು ಹೊಳೆನ ರೇವಣ ಸಿದ್ಧರು ದಾಟಿದ್ರಂತೆ. 1187ರ ಸಿರಿವಾಳ ಶಾಸನದಲ್ಲಿ ಈ ಬಗ್ಗೆ ಅಂದ್ರೆ ಹೊಳೆ ದಾಟಿದ್ರ ಬಗ್ಗೆ, ಹರಿಗೋಲಿಲ್ಲದೆ ಹೊಳೆ ದಾಟಿದ್ರ ಬಗ್ಗೆ ಉಲ್ಲೇಖ ಇದೆ ಅಂತ. ಇನ್ನ ಶಿವಗಂಗೆಯಲ್ಲಿ ಶೃಂಗಗಿರಿಯ ಅಂದ್ರೆ ಶೃಂಗೇರಿಯ ಗುರುಗಳೊಂದಿಗೆ ಮಾತಾಡಿದ್ರು, ಒಂದು ಸಂವಾದ ಮಾಡಿದ್ರು.
ನೋಡಿ, ಜಲಸ್ತಂಭ ಮತ್ತು ಅಗ್ನಿಸ್ತಂಭ ಎಂಬ ಎರಡು ಕಂಬಗಳನ್ನ ನಿಲ್ಲಿಸಿದ್ರು. 1147ರಲ್ಲಿ ಕೂಸುಬಸವ ಇದನ್ನ ಕಟ್ಟಿಸಿದ. ಕುಕುದ್ಗಿರಿ ಎಂಬ ಹೆಸರುಳ್ಳ ಶಿವಗಂಗೆಯಿಂದ, ಅಂದ್ರೆ ಶಿವಗಂಗೆಗೆ ಕುಕುದ್ಗಿರಿ ಅಂತ ಕರೀತಿದ್ರು ಅಂತ, ಆ ಶಿವಗಂಗೆಯಿಂದ 2 ಹರದಾರಿ ದೂರದಲ್ಲಿ ಎತ್ತರವಾದ ಒಂದು ಗುಡ್ಡ ಇದೆ. ಆ ಗುಡ್ಡದ ಕೆಳಗೆ ಅದರಂಗಿ ಅನ್ನುವಂಥ ಒಂದು ಮಠ ಇದೆ. ಜಲಸ್ತಂಭದಿಂದ ಮಕರ ಸಂಕ್ರಮಣದಲ್ಲಿ ಅಲ್ಲಿ ನೀರು ಉಕ್ಕುತ್ತದೆ. ಧ್ವಜಸ್ತಂಭ ಶಾಸನದ ಪ್ರಕಾರ ಇಲ್ಲಿನ ಗಂಗಾಧರೇಶ್ವರ ದೇವಸ್ಥಾನ 12ನೇ ಶತಮಾನದಲ್ಲಿ ಕಟ್ಟಿದ್ದು. ನೋಡಿ, ಇವು ಕಾಲಮಾನದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನಾವು ಜ್ಞಾಪಕ ಇಟ್ಕೋಬೇಕಾದಂಥ ಕೆಲವು ಸಂಗತಿಗಳಿವು. ಇನ್ನ ಶೃಂಗೇರಿಯ ಆದಿಶಂಕರಾಚಾರ್ಯರಿಗೆ ಚಂದ್ರಮೌಳೇಶ್ವರ ಲಿಂಗವನ್ನ ಕೊಟ್ಟಿದ್ರು ಎಂಬುದಕ್ಕೆ ಚಾರಿತ್ರಿಕ ಆಧಾರವಿಲ್ಲ. ಆಮೇಲೆ ಚಂದ್ರಮೌಳೀಶ್ವರ ಲಿಂಗವು ಶಾಲಿವಾಹನ ಶಕೆ 1574ರಲ್ಲಿ, ಅಂದರೆ ಕ್ರಿಸ್ತಶಕ 1652ರಲ್ಲಿ ಬಾಳೆಹಳ್ಳಿ ಮಠದಿಂದ ಶೃಂಗೇರಿ ಮಠಕ್ಕೆ ಹೋಗಿದೆ ಎಂದು ಮೈಸೂರು ಶಾಸನ ಇಲಾಖೆಯ 1927ರ ರಿಪೋರ್ಟ್ ಸಂಖ್ಯೆ 58/1672 ಅಂತ ಬರೆದಿದ್ದಾರೆ. ಇದು 1652 ಅಥವಾ 1672, ಇದೊಂದು ಕನ್ಫ್ಯೂಷನ್. ಅಲ್ಲಿ ಶಾಲಿವಾಹನ ಶಕೆಗೂ ಕ್ರಿಸ್ತ ಶಕಕ್ಕೂ ಒಂದು 70 ವರ್ಷ ಎಷ್ಟು ಅಂತರ ಇದೆ, ಅದರಿಂದ ನಾವು ಸರಿಯಾಗಿ ತಿಳ್ಕೋಬಹುದು. ಹೀಗೆ ಹೇಳಿ ಆಧಾರವನ್ನು ಅವರು ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ. ಅಂದ್ರೆ ಚಂದ್ರಮೌಳೀಶ್ವರ ಲಿಂಗ ಶಂಕರಾಚಾರ್ಯರಿಗೆ ಕೊಟ್ಟರು ಅಂದ್ರೆ ಕ್ರಿಸ್ತ ಶಕ 8ನೇ ಶತಮಾನ ಆಯಿತು. ರೇವಣ ಸಿದ್ಧರು ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಇದ್ರ ಅಥವಾ ಅದಕ್ಕಿಂತ ಹಿಂದಿನಿಂದ ಇದ್ರ ಅನ್ನುವಂಥ ಪೌರಾಣಿಕ ಕಲ್ಪನೆಗಳು ರೇವಣ ಸಿದ್ಧರ ಬಗ್ಗೆ ಏನಿದಾವೆ, ಆ ಪೌರಾಣಿಕ ಕಲ್ಪನೆಗಳನ್ನ ನಿರಾಕರಿಸ್ತಕ್ಕಂಥ ಅಥವಾ ಆ ಸತ್ಯಗಳನ್ನ ಪ್ರಶ್ನೆ ಮಾಡತಕ್ಕಂಥ ಅಂಶಗಳಿವು. ಆದ್ರಿಂದ ಅದಕ್ಕೆ ಚಂದ್ರಮೌಳೀಶ್ವರ ಲಿಂಗವನ್ನ ಅವರು ಕೊಟ್ಟರು ಅನ್ನೋದಕ್ಕೆ ಆಧಾರ ಇಲ್ಲ. ಆ ಲಿಂಗ 1574ರಲ್ಲಿ, ಶಾಲಿವಾಹನ ಶಕೆ 1574ರಲ್ಲಿ ಬಾಳಿಹಳ್ಳಿ ಮಠದಿಂದ ಶೃಂಗೇರಿ ಮಠಕ್ಕೆ ಅದು ಸ್ಥಳಾಂತರವಾಗಿದೆ, ಅದು ಇಲ್ಲಿಂದ ಅಲ್ಲಿಗೆ ಹೋಗಿದೆ ಅಂತ ಲೇಖಕರು ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆದಿದ್ದಾರೆ. ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಸಂಗತಿಗಳನ್ನು ಹಂಚಿಕೊಂಡಿದ್ದೇನೆ. ಇದು ಮತ್ತೆ ಇನ್ನೂ ಅನೇಕ ಇಂತಹ ಪವಾಡಗಳು, ವಿಚಾರಗಳು ಇದ್ದಾವೆ. ಅವುಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ.